Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, Government First Grade College, Vijayanagar, Bangalore. In today's session, this is going to be the last session of the three-part series where we try to understand Chinese foreign policy. ಚೀನಾದ ವಿದೇಶಾಂಗ ನೀತಿಯನ್ನು ಮೂರು ಹಂಚಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ. ಇದು ಕೊನೆಯ ಸಂಚಿಕೆ. ಇಲ್ಲಿ ನಾವು ವಿಶೇಷವಾಗಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚಿಂತನೆ ಮಾಡುವಂಥದ್ದು. The main focus of today's session is to understand China's foreign policy in the present context. ಇವತ್ತಿನ ದಿನದ ಸಮಯದಲ್ಲಿ ಚೀನಾದ ವಿದೇಶಾಂಗ ನೀತಿ ಯಾವ ಥರ ಇದೆ, ಯಾವ ಥರ ಬೆಳೀತಾ ಇದೆ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಎಂಬ ಚಿಂತನೆ ಎಲ್ಲವೂ ಕೂಡ ನಾವು ಈ ಸಂಚಿಕೆಯಲ್ಲಿ ನೋಡ್ತೀವಿ. The session basic focus includes to understand the contemporary foreign policy issues and challenges, and probably try to see what future holds for China's foreign policy. But before we begin, I want to tell you a story. ಆರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಚಿಕ್ಕ ಕಥೆನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. It's a story about a young boy. ಒಬ್ಬ ಚಿಕ್ಕ ಹುಡುಗನ ಕತೆ. 15 ವರ್ಷ ಆಗೋಕ್ಕಿಲ್ಲ ಅವನಿಗೆ. ಅತ್ಯಂತ ಕಡುಬಡತನದ ಕುಟುಂಬ. ಅಪ್ಪ, ಅಮ್ಮ, ತಮ್ಮ, ತಂಗಿಂದಿರು ಎಲ್ಲರೂ ಇರ್ತಾರೆ. ಆದರೆ ಹೊಸದಾಗಿ ಸ್ವತಂತ್ರ ಹೊಂದಿದಂತಹ ಚೀನಾ ರಾಷ್ಟ್ರ ತನ್ನ ತಂದೆನ ಅವಮಾನ ಮಾಡಿ ಬಂದಿಖಾನೆಗೆ ಕಳಿಸಲಾಗತ್ತೆ. ತಾಯಿನ ರಾಷ್ಟ್ರ ವಿರೋಧಿ ಅಂತ ಪಟ್ಟ ಕಟ್ಟು. ಆ ಪಟ್ಟದಿಂದ ಕಿರುಕುಳ ಕೊಡಲಾಗತ್ತೆ. ಈ ಹಿಂಸೆನ ತಡಿಲಾರದೆ ತನ್ನ ತಂಗಿ ಪ್ರಾಣನ ಕಳ್ಕೊಳ್ತಾಳೆ. ಯಾರೂ ಇಲ್ಲ ಅವನಿಗೆ. ಆ ಹುಡುಗ ಒಬ್ಬಂಟಿಯಾಗಿ ತನ್ನ ತಂದೆ ಇದ್ದಂತಹ ಯೂನಾನ್ ಪ್ರಾಂತ್ಯಕ್ಕೆ ಹೋಗಿ 7 ವರ್ಷಗಳ ಕಾಲ ಸತತವಾಗಿ ಅಲ್ಲಿರುವಂತಹ ರೈತರ ಜೊತೆಯಲ್ಲಿ ಕಷ್ಟಪಟ್ಟು ಮೈ ಬಗ್ಗಿಸಿ ಕೆಲಸ ಮಾಡ್ತಾನೆ 7 ವರ್ಷಗಳ ಕಾಲ. ಆ ಕಷ್ಟ ನೋಡಿ, ನೋವನ್ನು ಅನುಭವಿಸಿ ಮುಂದಿನ ದಿನಗಳ ಹೇಳ್ತಾನೆ, ಆ 7 ವರ್ಷ ಹೇಗೆ ಕಳೀತೋ ಗೊತ್ತಾಗಲಿಲ್ಲ. ನಾನು ನಿಜವಾಗ್ಲೂ ಮನುಷ್ಯ ಆಗಬೇಕು ಅಂತ ಹೇಳಿದ್ರೆ ಆ 7 ವರ್ಷಗಳ ಶ್ರಮ ನನ್ನನ್ನು ಈ ಥರ ಮಾಡಿದೆ. 1971ರಲ್ಲಿ ಸಮತಾವಾದದ ಪಕ್ಷ ಕಮ್ಯುನಿಸ್ಟ್ ಪಾರ್ಟಿಯ ಸೇರ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಸೇರಿಸ್ಕೊಳ್ಳೋದಿಲ್ಲ. ಕಷ್ಟಪಟ್ಟು 10 ಬಾರಿ ಪ್ರಯತ್ನ ಪಡ್ತಾನೆ. ನನ್ನ ಸೇರಿಸ್ಕೊಳ್ಳಿ, ದುಡಿಬೇಕು, ನಾನು ಸಾಧನೆ ಮಾಡಬೇಕು, ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾನೆ. ಸೇರಿಸ್ಕೊಳ್ಳೋದಿಲ್ಲ. ಕೊನೆಗೆ ಈ ಯುವಕನು ಎಷ್ಟು ಕಷ್ಟಪಡ್ತಾನೆ ನೋಡೋಕ್ಕಾಗದೆ ಕೊನೆಗೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅವನ ಮೆಂಬರ್ಶಿಪ್ನ. ಸಮತಾವಾದದ ಪಕ್ಷದ ಸದಸ್ಯನಾಗಿ ಇವನು 1970ರ ಆರಂಭದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಂದ ಶುರುವಾಗಿರುವಂತಹ ಒಂದು ಪ್ರಯತ್ನ, ಒಂದು ಶ್ರಮ ಈ ಯುವಕನನ್ನು 2012ರಲ್ಲಿ
ಚೀನಾ ರಾಷ್ಟ್ರವು ಪರಿಗಣಿಸಿ, ರೆಕಗ್ನೈಸ್ ಮಾಡಿ, ಸಮತಾವಾದದ ಪಕ್ಷದ ಅತ್ಯಂತ ಉನ್ನತ ಮಟ್ಟದ ಹುದ್ದೆನ ಈ ಯುವಕನಿಗೆ ಕೊಡಲಾಗುತ್ತೆ. ಅವನ ಹೆಸರೇ ಶಿ ಜಿನ್ಪಿಂಗ್, ಚೀನಾ ರಾಷ್ಟ್ರದ ಸಮತಾ ಪಕ್ಷದ ಜನರಲ್ ಸೆಕ್ರೆಟರಿ, ಚೀನಾ ರಾಷ್ಟ್ರದ ಅಧ್ಯಕ್ಷ, ವಿಶ್ವದ ಅತ್ಯಂತ ಶಕ್ತಿಯುತವಾಗಿರುವಂತಹ ವ್ಯಕ್ತಿ. ಇವನ ಮುಖಾನೇ ನೀವು ನೋಡ್ತಿರುವಂಥದ್ದು ನಿಮ್ಮ ಸ್ಕ್ರೀನ್ ಮೇಲೆ. ಶಿ ಜಿನ್ಪಿಂಗ್. ಆದರೆ ಆಂತರಿಕವಾಗಿ ಭಾಳ ರೋಮಾಂಚನವಾಗಿ ನಮಗೆ ಕಾಣುತ್ತೆ ಅವನ ಕತೆ. ಬಟ್ ವಿದೇಶಾಂಗ ನೀತಿ ನೋಡಿದಾಗ ನಮ್ಗನ್ಸುತ್ತೆ ಸ್ವಲ್ಪ ತಲೆ ಕೆಟ್ಟಿದೆ ಅಂತ. ಅದು ಯಾಕೆ ಅಂತ ನಾವು ಈ ಸಂಚಿಕೆಯಲ್ಲಿ ನೋಡೋಣ. He was a president of China since 2013. ಸುಮಾರು 8 ವರ್ಷಗಳಿಂದ ಸತತವಾಗಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆದರೆ ಶಿ ಜಿನ್ಪಿಂಗ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಬಂದಿದ್ದ ಕೂಡಲೇ ಚೀನಾ ರಾಷ್ಟ್ರನ ಇನ್ನೂ ಉನ್ನತ ಮಟ್ಟಕ್ಕೆ ಎತ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಪಡ್ತಾರೆ. ಬಟ್ ಆದರೆ ಅವರೇ ಹೇಳುವಂತೆ, ನನಗೆ ಅಧಿಕಾರದ ವ್ಯಾಮೋಹ ಇಲ್ಲ, ಕೇವಲ ಒಂದು ಚಪ್ಪಾಳೆಗೆ, ಹೂನಾರಕ್ಕೋಸ್ಕರ ನಾನು ಅಧಿಕಾರನ ಸ್ವೀಕರಿಸಿಲ್ಲ. ನನಗೆ ಕಷ್ಟ ಏನಿದೆ ಅಂತ ಗೊತ್ತು, ನನಗೆ ಅಧಿಕಾರನ ನಾನು ಯಾವ ರೀತಿ ಬಳಕೆ ಮಾಡಬೇಕು ಅಂತ ಗೊತ್ತು, ಅದಕ್ಕೋಸ್ಕರ ಅಧಿಕಾರಕ್ಕೆ ಬಂದಿದ್ದೀನಿ ಅಂತ ಅವರು ಹೇಳ್ತಾರೆ. ಬಟ್ ಆದರೆ 8 ವರ್ಷಗಳ ಇತಿಹಾಸ ನೋಡಿದಾಗ ಚೀನಾ ರಾಷ್ಟ್ರನ ಸಂಪೂರ್ಣವಾಗಿ ನಿರಂಕುಶ ರಾಷ್ಟ್ರಕ್ಕೆ ಕರ್ಕೊಂಡು ಹೋಗುವಂಥ ವ್ಯಕ್ತಿಯವರು. ಈಸ್ ಎ ಕಂಪ್ಲೀಟ್ ಆಟೋಕ್ರಾಟ್, ವೆರಿ ಅಥಾರಿಟೇರಿಯನ್ ಲೀಡರ್. ಎಲ್ಲ ಅಧಿಕಾರವು ತನ್ನ ಮುಷ್ಟಿಯಲ್ಲಿ ಸಂಗ್ರಹಿಸುವಂತಹ ಒಬ್ಬ ವ್ಯಕ್ತಿ ಇವರಾಗ್ತಾರೆ. ಸಂವಿಧಾನದಲ್ಲಿ ಒಂದು ಅಂಶ ಇದೆ, ಅಧ್ಯಕ್ಷರಾದರೆ 1 ಬಾರಿ ಕೂತ್ಕೋಬೋದು, 5 ವರ್ಷಗಳ ನಂತರ ಚುನಾವಣೆ ಆದಮೇಲೆ ಮತ್ತೆ ಒಂದು 5 ವರ್ಷ ಕೂತ್ಕೋಬೋದು. ಬಟ್ ಆದರೆ 2 ಬಾರಿ ಅಧ್ಯಕ್ಷರಾದ ಮೇಲೆ ಅಧಿಕಾರನ ಬಿಟ್ಟು ಹೋಗಬೇಕು ಅಂತ ಸಂವಿಧಾನ ಇತ್ತು. ಆ ಸಂವಿಧಾನ ಏನು ಮಾಡಿದ್ರು ಗೊತ್ತಾ ಇವರು? ಕಿತ್ತೆಸೆದು ಹೊಸ ತಿದ್ದುಪಡಿ ತಂದು ನನ್ನ ಜೀವ ಇರೋವರೆಗೂ ಕೂಡ ನಾನು ಅಧ್ಯಕ್ಷನೇ ಆಗಿರ್ತೀನಿ, ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಅಂತ ಮಾಡಿ ಇವತ್ತು ಶಾಶ್ವತವಾಗಿರುವಂಥ ಅಧ್ಯಕ್ಷರ ಸ್ಥಾನದಲ್ಲಿ ಇವರು ಕೂತ್ಕೊಂಡಿದ್ದಾರೆ. ಇವರು ಬಂದಿದ್ದ ಕೂಡಲೇ ಹೇಳಿದಂಥ ಒಂದು ಚಿಂತನೆ ಏನು ಅಂತ ಹೇಳಿದ್ರೆ, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂಥ ಒಂದು ಮಾತು. ಅದೇನು ಅಂತ ಹೇಳಿದ್ರೆ, ನನಗೆ ಒಂದು ಕನಸಿದೆ, ಚೀನಾದ ಕನಸಿದೆ. ಈ ಇನಿಷಿಯೇಟೆಡ್ ದಿಸ್ ಟರ್ಮ್ ಕಾಲ್ಡ್ ಎಸ್ ಚೈನೀಸ್ ಡ್ರೀಮ್, ಚೀನಿಯರ ಕನಸು. ಅದೇನು ಕನಸು ಅಂದರೆ, ಆ ಕಾಲದಲ್ಲಿತ್ತಲ್ಲ ಚೈನಾ, ಆ ಚೈನಾನ ನಾವು ಮತ್ತೆ ಕಾಣಬೇಕು. ವಿಶ್ವದಲ್ಲಿ ಅತ್ಯಂತ ಗೌರವ ಇದ್ದಂತಹ ಒಂದು ಚೈನಾ, ವಿಶ್ವ ಹೆದರ್ಕೊಳ್ತಿತ್ತಲ್ಲ ಆ ಒಂದು ಚೈನಾ, ವಿಶ್ವದ ಅತ್ಯಂತ ಶ್ರೀಮಂತವಾಗಿದ್ದಂತಹ ರಾಷ್ಟ್ರ ಇತ್ತಲ್ಲ ಆ ಒಂದು ಚೈನಾದ ಕನಸು ನಾನು ಕಾಣಬೇಕು. ಆ ಒಂದು ಕಾರಣಕ್ಕೋಸ್ಕರ ಅವ್ರಿಗೆ ಯಾರ ಮೇಲೂ ನಂಬಿಕೆ ಇಲ್ಲ, ಎಲ್ಲ ಅಧಿಕಾರನ ತನ್ನ ಮುಷ್ಟಿಯಲ್ಲಿಟ್ಕೊಂಡು ಇದ್ದಾರೆ. ಮಿಲಿಟ್ರಿ ಅಧಿಕಾರ ಆಗಿರ್ಬೋದು, ಅಥವಾ ವಿದೇಶಾಂಗ ನೀತಿ ಅಧಿಕಾರ ಆಗಿರ್ಬೋದು, ಆಂತರಿಕವಾಗಿ ಸೆನ್ಸರ್ ಮಾಡುವಂಥ ಅಧಿಕಾರ ಇರ್ಬೋದು, ಯಾರು ಓದಬೇಕು, ಏನು ಓದಬೇಕು, ಜನಗಳು ಏನು ಕೇಳಬೇಕು, ಇಂಟರ್ನೆಟ್ನ ಯಾವ ಥರ ಬಳಕೆ ಮಾಡಬೇಕು, ಯಾವ ನ್ಯೂಸ್ ಓದಬೇಕು, ಯಾವ ನ್ಯೂಸ್ ಓದಬಾರ್ದು, ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡುವಂಥ ವ್ಯಕ್ತಿ ಇವರು. ಸೊ ಹೀಗೆ ಅಧಿಕಾರಕ್ಕೆ ಬಂದಂತಹ ಶಿ ಜಿನ್ಪಿಂಗ್ ಅವರು ಮಾಡ್ತಿರುವಂತಹ ವಿದೇಶಾಂಗ ನೀತಿ ಹೇಗಿದೆ? ಈಗಾಗಲೇ ನೀವು ನೋಡ್ದಂಗೆ ಶಿ ಜಿನ್ಪಿಂಗ್ ಚೀನಾದ
ಅತಿ ಶಕ್ತಿಯುತವಾಗಿರುವಂಥ ವ್ಯಕ್ತಿ ಅಲ್ಲ, ಒಂದೇ ಅಲ್ಲ, ಇಡೀ ವಿಶ್ವದ ಶಕ್ತಿಯುತವಾಗಿರುವಂತಹ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ. ಇವರ ಕೈ ಕೆಳಗೆ ಚೀನಾ ಅತಿರೇಕೆಯಾಗಿ ಬೆಳೀತಾ ಇದೆ. ಆರ್ಥಿಕವಾಗಿ ವಿಪರೀತ ಬೆಳೆದು ಮಿಲಿಟ್ರಿಯ ಅಥವಾ ಅವರ ಒಂದು ಸೈನ್ಯಕ್ಕೆ ಬಂದಾಗ, ಇಫ್ ಯು ಲುಕ್ ಅಟ್ ಚೈನಾಸ್ ಮಿಲಿಟ್ರಿ, ವೆರಿ ವೆರಿ ಸ್ಟ್ರಾಂಗ್. ಅವರು ಅಲ್ಲಿ ಅವರ ಒಂದು ಕಾರ್ಖಾನೆಗಳು ನೋಡಿದಾಗ ನಮಗನ್ಸುತ್ತೆ, ಈ ಕಾರ್ಖಾನೆಗಳು ಇರುವಂಥದ್ದೇ ಯುದ್ಧದ ತಯಾರಿಕೆಗೇನೋ. ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡಿ ಏನು ಮಾಡ್ತಾ ಇದ್ದಾರೆ ಇವರು? ತನ್ನ ಸೈನ್ಯವನ್ನು ಬಲಪಡಿಸ್ಕೊಳ್ತಾ ಇದ್ದಾರೆ. ಅವರ ಉದ್ದೇಶ ಆ ಚೀನಾದ ಕನಸನ್ನು ನನಸು ಮಾಡುವಂಥದ್ದು. ಅವ್ರಿಗೆ ಒಂದು ಟೈಮ್ ಟೇಬಲ್ ಇದೆ. 2049, 1949 ಸ್ವಾತಂತ್ರ್ಯ ಬಂತು. 2049 100 ವರ್ಷ ಆಯಿತು. ಸೆಂಚುರಿ ಹೊಡೀತು ಚೈನಾ. ಸೆಂಚುರಿ ಆದಮೇಲೆ ಸೆಲಿಬ್ರೇಷನ್ ಆಗಬೇಕಲ್ಲ. ಏನು ಸೆಲಿಬ್ರೇಷನ್ ಆಗಬೇಕು? ಸೆಲಿಬ್ರೇಷನ್ ಏನಾಗಬೇಕು ಅಂದರೆ, ಚೀನಾ ವಿಶ್ವದಲ್ಲಿ ನಂಬರ್ 1 ಕಂಟ್ರಿ ಆಗಬೇಕು. ಆರ್ಥಿಕವಾಗಿ, ಮಿಲಿಟ್ರಿಯಾಗಿ, ಎಲ್ಲದರಲ್ಲೂ ಕೂಡ. ಇವತ್ತು ನಾವು ಯಾವ ರೀತಿಯಾಗಿ ಅಮೇರಿಕಾ ನೋಡ್ತೀವೋ, ಪಾಶ್ಚಾತ್ಯ ರಾಷ್ಟ್ರಗಳನ್ನ ನೋಡ್ತೀವೋ, ಅದೇ ರೀತಿಯಾಗಿ ವಿಶ್ವ ಯೋಚನೆ ಮಾಡಬೇಕಾಗಿರುವಂಥ ಒಂದು ರಾಷ್ಟ್ರ ಚೀನಾವಾಗಬೇಕು. ಈ ವಿಶ್ವದ ಈ ಒಂದು ಯುಗ ಚೀನಾದ ಯುಗವಾಗಬೇಕು ಎಂಬ ಒಂದು ಕನಸು ಶಿ ಜಿನ್ಪಿಂಗ್ ಹತ್ರ ಇದೆ. ಅವರ ವಿದೇಶಾಂಗ ನೀತಿಯಲ್ಲಿ ನಾವು ನೋಡುವಂಥ ವಿಶೇಷತೆ ಏನು ಅಂತ ಹೇಳಿದ್ರೆ, ಅವರ ಜೀವ ಇರೋವರೆಗೂ ಕೂಡ ಇವನ್ನೆಲ್ಲವೂ ಕೂಡ ಕಂಟ್ರೋಲ್ ಮಾಡುವಂಥ ವ್ಯಕ್ತಿಯವರು. ಆಮೇಲೆ ಹೊಸದಾಗಿ ವಿದೇಶಾಂಗ ನೀತಿಯನ್ನು ಪುನರ್ಮನನ ಮಾಡಿ ಹೊಸ ದಿಕ್ಕನ್ನು ಸೂಚಿಸುವಂಥ ವ್ಯಕ್ತಿ ಇವರಾಗಿದ್ದಾರೆ. ಸೌತ್ ಚೈನಾ ಸೀ ತಗೊಳ್ಳಿ, ಇವರ ಸಮಯದಲ್ಲೇ 8-10 ವರ್ಷಗಳಲ್ಲೇ ಅಷ್ಟೊಂದು ಅತಿರೇಕೆ ಆಗಿರುವಂಥ ವಿವಾದಗಳು. ಪ್ರತಿನಿತ್ಯವೂ ಕೂಡ ಅವರು ಯುದ್ಧದ ಹಡಗುಗಳನ್ನ ತಗೊಂಡು ಹೋಗಿ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು. ಅಲ್ಲಿರುವಂಥ ಮೀನುಗಾರರು ಕೂಡ ಮೀನು ಹಿಡಿಲಿಕ್ಕೂ ಬಿಡ್ತಾ ಇಲ್ಲ. ಇಲ್ಲಿ ಸಣ್ಣ ಪುಟ್ಟ ದ್ವೀಪನ ಆಕ್ರಮಿಸಿ ಆ ದ್ವೀಪದ ಮೇಲೆ ವಿಮಾನಗಳು ಓಡಾಡುವಂತಹ ಒಂದು ರನ್ವೇ ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಎಲ್ಲ ಮಿಲಿಟ್ರಿಯೈಸ್ ಮಾಡ್ತಾ ಇದ್ದಾರೆ. ಅಮೇರಿಕಾದ ಯುದ್ಧ ಹಡಗುಗಳು ಕೂಡ ಅಲ್ಲಿ ಸಾಗಾಣಿಕೆ ಅಲ್ಲಿ ಓಡಾಡ್ತಾ ಇದ್ರೆ ಅದನ್ನು ಬಿಡ್ತಾ ಇಲ್ಲ ಇವರು. ಸೌತ್ ಚೈನಾ ಸೀಯಲ್ಲಿ ಮಾವೋ ಸೆತುಂಗ್ ಸಮಯದಲ್ಲಿ ಇರಲಿಲ್ಲ, ಡೆಂಗ್ ಜಿಯಾಪಿಂಗ್ ಸಮಯದಲ್ಲಿ ಇರಲಿಲ್ಲ. ಸಡನ್ನಾಗಿ 10 ವರ್ಷಗಳ ಅಲ್ಲಿ ಜಿ ಜಿನ್ಪಿಂಗ್ ಅವರ ನೇತೃತ್ವದಲ್ಲಿ ಇವೆಲ್ಲ ನಡೀತಾ ಇದೆ. ಈ ಕಡೆ ಹಾಂಗ್ಕಾಂಗು ಪ್ರತ್ಯೇಕವಾಗಿ ಚೀನಾದ ಒಂದು ಭಾಗವಾಗಿದ್ದರೂ ಕೂಡ ಇಟ್ ಈಸ್ ಅನ್ ಅಟಾನಮಸ್ ರೀಜನ್. ಅದರದೇ ಆಗಿರುವಂಥ ಒಂದು ಸರ್ಕಾರ ಇದೆ. ಬಟ್ ಆದರೆ ನಾವು ನೋಡ್ತಿದ್ದೀವಿ 1 ವರ್ಷಗಳಿಂದ ಏನೇ ಮಾಡಿದ್ರೂ ಕೂಡ ಆ ಹಾಂಗ್ಕಾಂಗು ಚೀನಾದ ಒಳಗೆ ಸೇರ್ಕೊಬಿಡ್ಬೇಕು, ಚೀನಾದ ಮುಷ್ಟಿಯ ಒಂದು ವ್ಯಾಪ್ತಿಯಲ್ಲಿ ಬರಬೇಕು ಅಂತ ವಿಪರೀತ ಪ್ರೆಷರ್ ಇರುವಂಥ ಒಬ್ಬ ವ್ಯಕ್ತಿ ಶಿ ಜಿನ್ಪಿಂಗ್ ಅವರು. ತೈವಾನಿಗೆ ಬಂದಾದಮೇಲೆ ಅವ್ರು ಹೇಳ್ತಾರೆ, ತೈವಾನ್ ಯಾವತ್ತಿದ್ರೂ ಕೂಡ ಅದು ಚೀನಾದೇ. ಅಮೇರಿಕಾದ ಅಧಿಕಾರ ಮತ್ತು ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ಚೀನಾದ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೋ ಬಹುತೇಕವಾಗಿ ಮಿಲಿಟ್ರಿಯ ಪಡೆನ ಬಳಸ್ಕೊಂಡು ಆಕ್ರಮಿಸುವಂತಹ ಒಂದು ಚಿಂತನೆ ಕೂಡ ಇವರು ಮಾಡ್ತಾ ಇದ್ದಾರೆ. ಇವರ ಸಮಯದಲ್ಲೇ ಭಾರತ ಮತ್ತು ಚೀನಾದ ಗಡಿ ವಿವಾದ ಸುಮಾರು 30-40 ವರ್ಷಗಳ ಕಾಲ ಏನೂ ಇಲ್ದಿರುವಂತಹ, ಶಬ್ದ ಇಲ್ದಿರುವಂತಹ, ಒಡೆದಾಟಗಳು ಇಲ್ದಿರುವಂತಹ ವಿವಾದಗಳು ಮತ್ತೆ ತಲೆ ಎತ್ತಾ ಇದೆ. ಸೊ ಈ ರೀತಿಯಾಗಿ ಇವರ ವಿದೇಶಾಂಗ ನೀತಿ ಅತ್ಯಂತ ಎಕ್ಸ್ಪ್ರೆಸಿವ್ ಆಗಿರುವಂಥ ವಿದೇಶಾಂಗ ನೀತಿ, ಎಕ್ಸ್ಪ್ಯಾನ್ಷನಿಸ್ಟ್ ಆಗಿರುವಂಥ ವಿದೇಶಾಂಗ ನೀತಿ ಮತ್ತು ಅತ್ಯಂತ ಅಗ್ರೆಸಿವ್ ಆಗಿರುವಂಥ ವಿದೇಶಾಂಗ ನೀತಿನ ನಾವಿವತ್ತು ನೋಡ್ತಾ ಇದ್ದೀವಿ. ಇಟ್ ಈಸ್ ಬಿಕಮಿಂಗ್ ವೆರಿ ಅಗ್ರೆಸಿವ್, ಇಟ್ ಈಸ್ ಬಿಕಮಿಂಗ್ ಎಕ್ಸ್ಪ್ಯಾನ್ಷನಿಸ್ಟ್, and people, the policy makers in lot of countries including India, America and small countries China, Philippines, Brunei,
Indonesia, and Japan, importantly, are worried of Chinese power under Xi Jinping. ಸೊ ಇವತ್ತಿನ ಸಮಯದಲ್ಲಿ ಪ್ರಮುಖ ಚಿಂತನೆಗಳು ಏನಿದೆ ಚೀನಾದ ವಿದೇಶಾಂಗ ನೀತಿಯಲ್ಲಿ? ವಾಟ್ ಆರ್ ಸಮ್ ಆಫ್ ದ ಕೀ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್ ಫೇಸ್ಡ್ ಬೈ ಚೈನಾ? ಇದು ನಾವು ಅಫ್ಕೋರ್ಸ್ ಸುಮಾರು ವಿಚಾರಗಳು ಇರ್ಬೋದು, ಬಟ್ ಆದರೆ ನಾವು ಪ್ರಮುಖವಾಗಿ ಕೆಲವು ಅಂಶಗಳನ್ನ ನಾವಿಲ್ಲಿ ಪರಿಗಣಿಸೋಣ. ಇದ್ಯಾವುದಂದರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, ಇಟ್ಸ್ ಕಾಲ್ಡ್ ಅಸ್ BRI, ಸ್ಟ್ರಿಂಗ್ ಆಫ್ ಪರ್ಲ್ಸ್, Taiwan issues, South China Sea disputes, and US versus China. ಬೆಲ್ಟ್ ಆನ್ ರೋಡ್ ಇನಿಷಿಯೇಟಿವ್ ಅಂತ ಒಂದು ವಿಶೇಷವಾಗಿರುವಂಥ ಒಂದು ಯೋಜನೆ ಇದೆ. ಅದೇನು ಅಂತ ಹೇಳಿದ್ರೆ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್, it is a global infrastructure development strategy adopted by the Chinese government in 2013. ಶಿ ಜಿನ್ಪಿಂಗ್ ಅಧಿಕಾರಕ್ಕೆ ಬಂದಾಗ ಚೀನಾದ ಸರ್ಕಾರ ತಗೊಂಡಿದ್ದಂತಹ ಒಂದು ಯೋಜನೆ ಇದು. ಅದೇನಪ್ಪ ಅಂದರೆ, ಇಟ್ ಈಸ್ ಎನ್ ಎಕನಾಮಿಕ್ ಎಂಟರ್ಪ್ರೈಸ್. ಆರ್ಥಿಕವಾಗಿ ಹಲವಾರು ರಾಷ್ಟ್ರಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತ, ಹಲವಾರು ರಾಷ್ಟ್ರಗಳನ್ನ ತನ್ನ ಮುಷ್ಟಿಗೆ ಎಳ್ಕೋಬೇಕು ಅಂತ ಆರ್ಥಿಕವಾಗಿ ಕಂಡುಹಿಡಿದಂತಹ ಹೊಸ ಯೋಜನೆ ಮಾಡಿರುವಂಥದ್ದು 2013ರಲ್ಲಿ. China is investing in more than 70 countries and international organizations. ಸುಮಾರು 70ಕ್ಕಿಂತ ಅಧಿಕ ರಾಷ್ಟ್ರಗಳಲ್ಲಿ ತನ್ನ ಹಣವನ್ನು ಹೂಡಿಕೆ ಮಾಡ್ತಾ ಇದೆ. ಬೆಲ್ಟ್ ಅಂದರೆ ಏನು, ರೋಡ್ ಅಂದರೆ ಏನು? ಬೆಲ್ಟ್ ಅಂತ ಹೇಳಿದ್ರೆ, ಹಳೆ ಕಾಲದಲ್ಲಿ ಸಿಲ್ಕ್ ರೋಡ್ ಇತ್ತಲ್ಲ, ಈ ಒಂದು ಲ್ಯಾಂಡ್ ಬೇಸ್ಡ್ ಚೀನಾಯಿಂದ ಯುರೋಪ್ಗೆ ಹೋಗುವಂಥ ಒಂದು ರಸ್ತೆ ಇತ್ತು ಪ್ರಾಚೀನ ಕಾಲದಲ್ಲಿ. ಅದಕ್ಕೆ ಸಿಲ್ಕ್ ರೋಡ್ ಅಂತ ಕರಿತಾ ಇದ್ರು. ಒಂದು ಸ್ಪೈಸ್ ರೂಟು, ಇನ್ನೊಂದು ಸಿಲ್ಕ್ ರೂಟು. ಈ ಸಿಲ್ಕ್ ರೋಡ್ ಏನಿದೆಯೋ ಅದನ್ನು ಬೆಲ್ಟ್ ಅಂತ ಕರೀತಾರೆ. ಇಟ್ಸ್ ಎ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ. ಈ ಆರ್ಥಿಕವಾಗಿ ಚೀನಾದ ಪ್ರಮುಖವಾಗಿರುವಂತಹ ನಗರಗಳು ಪಾಕಿಸ್ತಾನ, ಅದಾದ ನಂತರ ಇರಾನು, ಟರ್ಕಿ, ಜರ್ಮನಿ, ಆ ಒಂದು ಪ್ರಾಂತ್ಯಕ್ಕೆ ಹೋಗುವಂತಹ ಚಿಂತನೆಗಳು ರಸ್ತೆ ಮೂಲಕ ಚೀನಾದ ಸಾಮಗ್ರಿಗಳು, ಉಪಕರಣಗಳು, ಉತ್ಪಾದನೆಗಳು ಚೀನಾದಿಂದ ಡೈರೆಕ್ಟಾಗಿ ಯುರೋಪ್ಗೆ ಹೋಗುವಂಥದ್ದು ರಸ್ತೆ ಮೂಲಕ. ದಿಸ್ ಈಸ್ ಕಾಲ್ಡ್ ಆ್ಯಸ್ ಬೆಲ್ಟ್ ಇನಿಷಿಯೇಟಿವ್. ರೋಡ್ ಇನಿಷಿಯೇಟಿವ್ ಅಂತ ಒಂದು ಬರುತ್ತೆ. ದಿಸ್ ಇಸ್ ದ 21st century ಮ್ಯಾರಿಟೈಮ್ ಸಿಲ್ಕ್ ರೋಡ್. ಅಂದರೆ ಸಮುದ್ರದ ಮುಖಾಂತರ ಬೇರೆ ಬೇರೆ ಬಂದರುಗಳಿಗೆ, ರಾಷ್ಟ್ರಗಳಿಗೆ ಕನೆಕ್ಟ್ ಮಾಡುವಂಥದ್ದು. ಚೀನಾಯಿಂದ ಭಾರತದ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳು, ಶ್ರೀಲಂಕಾ, ಬಾಂಗ್ಲಾದೇಶ, ಪಾಕಿಸ್ತಾನ, ಇರಾನು, ಆಫ್ರಿಕಾ, ಈ ಸಮುದ್ರದ ಮೂಲಕ ತಿರುಕೊಂಬಂದು ದಕ್ಷಿಣ ಚೈನಾ ಸಿ, ಆಮೇಲೆ ಹಿಂದೂ ಮಹಾಸಾಗರ ಎಂಟ್ರಿ ಕೊಟ್ಟು ಅರೇಬಿಯನ್ ಸಿ, ಪಶ್ಚಿಮ ಬಂಗಾಳ ಕೊಲ್ಲಿ, ಸ್ವಿಸ್ ಕೆನಲ್ ಹೋಗಿ ಕೊನೆಗೆ ಮೆಡಿಟರೇನಿಯನ್ ಸಮುದ್ರಕ್ಕೂ ಕೂಡ ದಾಟಿ ಮತ್ತೆ ಯುರೋಪ್ಗೆ ಹೋಗುವಂಥದ್ದು. ಇದು ಸಮುದ್ರದ ಒಂದು ರೂಟು. ಸಮುದ್ರದ ರೂಟ್ಗೆ ಕರೆಯುವಂಥದ್ದು ರೋಡು, ಭೂಮಿ ಮೇಲಿರುವಂಥ ರೂಟ್ಗೆ ಕರೆಯುವಂಥದ್ದು ಬೆಲ್ಟು. ಇದರಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಎಂಬ ಒಂದು ಖಾಸಗಿ ಕಂಪನಿ ಇದೆ. ಅಮೇರಿಕಾದ ಪ್ರಸಿದ್ಧವಾಗಿರುವಂತಹ ಹಣಕಾಸನ್ನು ಮೌಲ್ಯಮಾಪನ ಮಾಡುವಂಥ ಒಂದು ಕಂಪನಿ. ಅವ್ರು ಹೇಳುವಂಥದ್ದು 2027ರಲ್ಲಿ ಚೀನಾ ಸುಮಾರು $1.2 ಇಂದ $1.3 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ. ಅಂದರೆ ಆರ್ಥಿಕವಾಗಿ ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡಿ ಈ ಚಿಕ್ಕ ಪುಟ್ಟ ರಾಷ್ಟ್ರಗಳು, ಇಡೀ ವಿಶ್ವದ ಸುಮಾರು 3/4 ರಾಷ್ಟ್ರಗಳನ್ನು ತನ್ನ ಮುಷ್ಟಿ ಒಳಗೆ ಎಳ್ಕೊಳ್ಳುವಂಥ ಒಂದು ಪ್ರಯತ್ನ ಈ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಆಗಿ ಮಾಡಿಕೊಂಡಿದೆ ಅಂಡರ್ ಶಿ ಜಿನ್ಪಿಂಗ್. ಎರಡನೇ ಚಿಂತನೆ ನೋಡಬೇಕಾಗಿರುವಂಥದ್ದು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳಿದ್ರೆ ಮುತ್ತುಗಳ ಸರಪಣಿ. ಈ ಮುತ್ತುಗಳು ಯಾವುದು ಅಂದರೆ, ಶ್ರೀಲಂಕಾದಲ್ಲಿರುವಂಥ ಬಂದರು ಹಂಬನ್ಟೋಟ, ಮ್ಯಾನ್ಮಾರಲ್ಲಿರುವಂತಹ ಕ್ಯೂಬ್ಕೋ ಎಂಬ ಒಂದು ಬಂದರು, ಆಮೇಲೆ ಪಾಕಿಸ್ತಾನದಲ್ಲಿರುವಂಥ ಗ್ವಾದರ್ ಬಂದರು,
ಇರಾನ್ನಲ್ಲಿರುವಂಥ ಚಹಬಾರ್ ಬಂದರು, ಆಮೇಲೆ ಜಿಬೂಟಿಲಿರುವಂಥ ಒಂದು ಮಿಲಿಟರಿ ಬೇಸು, ಇವನ್ನೆಲ್ಲವೂ ಕೂಡ ಸಮುದ್ರದ ಮೂಲಕ ತನ್ನ ಹಡಗುಗಳು ಬಂದು ಅಲ್ಲಿ ಆ ಬಂದರುಗಳಲ್ಲಿ ಇರುವಂತೆ ಮಾಡಿಕೊಳ್ಳುವಂತಹ ಒಂದು ಯೋಜನೆ. ಬಟ್ ಆದರೆ ಸಮಸ್ಯೆ ಏನು ಅಂತೇಳಿದ್ರೆ, ಈ ಬಂದರುಗಳಲ್ಲಿ ಚೀನಾದ ಯುದ್ಧದ ಹಡಗುಗಳು ಬಂದರೆ, ಚೀನಾದ ಸಬ್ಮೆರಿನ್ಗಳು ಬಂದರೆ, ಈ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಎಂಬುವಂಥದ್ದು ಭಾರತವನ್ನು ಮಟ್ಟ ಹಾಕಲಿಕ್ಕೆ ಬಂದಿರುವಂಥ ಯೋಜನೆ ಆಗಿರ್ಬೋದಾ? ಯಾಕಂದರೆ ಇವೆಲ್ಲವೂ ಕೂಡ ಚೀನಾದ ಯುದ್ಧದ ಹಡಗುಗಳು ಶ್ರೀಲಂಕಾಗೆ ಬಂದಿದೆ, ಪಾಕಿಸ್ತಾನಕ್ಕೆ ಬಂದಿದೆ ಅಂತ ಹೇಳಿದಾಗ ಅದು ಭಾರತಕ್ಕೆ ಸಮೀಪವಾಗಿರುವಂಥದ್ದು. ಯಾಕೆ ತೊಗೊಂಬರ್ಬೇಕು ಅವರು ಹಡಗುಗಳನ್ನ? ಈ ಥರ ಚಿಂತನೆಗಳು ರೈಸ್ ಆಗುತ್ತೆ. ಸೊ ಬಹುತೇಕವಾಗಿ ಚೀನಾ ಕೇವಲ ಆರ್ಥಿಕವಾಗಿ ಬಂದರುಗಳನ್ನ ಬಳಕೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವಾಗ ಚೀನಾ ಅತ್ಯಂತ ಶಕ್ತಿಯುತವಾಗುತ್ತಲ್ಲ ರಾಷ್ಟ್ರಗಳು, ಆವಾಗ ಬಹುತೇಕವಾಗಿ ಈ ಬಂದರುಗಳಲ್ಲಿ ಯುದ್ಧದ ಹಡಗುಗಳನ್ನು ತಗೊಂಬಂದು ಭಾರತವನ್ನು ಹೆದರಿಸುವಂತಹ ಒಂದು ಯೋಜನೆ ಮಾಡಿಕೊಂಡಿರ್ಬೋದಾ ಎಂಬ ಚಿಂತನೆಯೂ ಕೂಡ ಇವತ್ತು ನಮಗೆ ಕಾಡ್ತಾ ಇದೆ. ಸೊ ಶಿ ಜಿನ್ಪಿಂಗ್ ರವರ ಈ ಒಂದು ಯಂತ್ರವೂ ಕೂಡ ಅತ್ಯಂತ ಗಂಭೀರ ಪರಿಣಾಮಕಾರಿಯಾಗಿರುವಂಥ ಒಂದು ಚಿಂತನೆ ಇವತ್ತು ಭಾರತ ಎದುರಿಸ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ತೈವಾನು ಮತ್ತು ಚೀನಾ ಅತ್ಯಂತ ಸಮೀಪವಾಗಿರುವಂತಹ ಒಂದು ಚೀನಾದ ಒಂದು ಭಾಗ ಅಂತಲೂ ಕೂಡ ರೆಕಗ್ನೈಸ್ ಮಾಡ್ಬೋದು. ಬಟ್ ಆದರೆ ಇಟ್ ಈಸ್ ಅಟಾನಮಸ್. ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 180 ಕಿಲೋಮೀಟರ್ಸ್ ಫ್ರಮ್ ಚೈನಾಸ್ ಕೋಸ್ಟ್. ಆದರೆ ತೈವಾನ್ ಅನ್ನುವಂಥದ್ದು ಸಂಪೂರ್ಣವಾಗಿ ಚೀನಾದ ಆಧಿಪತ್ಯದ ಅಥವಾ ಅದರ ಮುಷ್ಟಿಯಲ್ಲಿ ಇಲ್ಲ. ಸ್ವತಂತ್ರವಾಗಿರುವಂಥ ಒಂದು ಪ್ರಾಂತ್ಯ ಅದು. ಅದಕ್ಕೆ ಸಂಪೂರ್ಣವಾಗಿರುವಂತಹ ಬೆಂಬಲ ಅಮೇರಿಕ ಕೊಡ್ತಾ ಇದೆ. ಆದರೆ ಚೀನಾ ಹತ್ರ ಒಂದು ಪಾಲಿಸಿ ಇದೆ, ಒನ್ ಚೈನಾ ಪಾಲಿಸಿ ಅಂತ. ಇದೇನು ಅಂತ ಹೇಳಿದ್ರೆ, ಇವತ್ತಲ್ಲ ನಾಳೆ ತೈವಾನ್ ಚೀನಾದ ಮುಷ್ಟಿ ಒಳಗೆ ಬರಲೇಬೇಕು. ಸೊ ಶಾಂತಿಯುತವಾಗಿರ್ಬೋದು ಅಥವಾ ಯುದ್ಧದ ಮುಖಾಂತರ ಆಗಿರ್ಬೋದು, ತೈವಾನು ಚೀನಾದ ಒಂದು ಅವಿಭಾಜ್ಯವಾಗಿರುವಂಥ ಅಂಗ. ಇವತ್ತು ತಾತ್ಕಾಲಿಕವಾಗಿ ಸ್ವಲ್ಪ ದೂರ ಇರ್ಬೋದು, ಬಟ್ ನಾಳೆ ಅದು ಚೀನಾಗೆ ಸೇರ್ಕೋಬೇಕು. ಚೀನಾ ಯಾವುದೇ ಕಾರಣಕ್ಕೂ ಎರಡು ರೀತಿಯಾಗಿರುವಂಥ ಚೈನಾ ಇರೋದಿಲ್ಲ. ತೈವಾನ್ ಒಂದು ಚೈನಾ ಮತ್ತು ಇವಾಗಿರುವಂಥ ಚೈನಾ ಅಲ್ಲ, ಚೀನಾ ಒಂದೇ. ತೈವಾನು ಕೂಡ ಚೀನಾದ ಒಂದು ಭಾಗ. ಅದು ತೈವಾನ್ನ ಸಾಧಿಸ್ಕೋಬೇಕು, ಒಳಗೆ ಪಡ್ಕೋಬೇಕು ಅಂತ ಹೇಳಿದ್ರೆ ಚೀನಾ ತನ್ನ ಸೇನಾಪಡೆ ಅಥವಾ ಮಿಲಿಟ್ರಿ ಪಡೆನ ರೆಡಿ ಮಾಡ್ಕೊಳ್ತಾ ಇದೆ. ಸೊ ಬಹುತೇಕವಾಗಿ ಅಮೇರಿಕಾದ ಶಕ್ತಿ ಮಿತವಾಗಕ್ಕೆ ಶುರುವಾಗುತ್ತಲ್ಲ. ಇನ್ನು ಕೇಸ್ ಅಮೇರಿಕ ಏನಾದರೂ ಈ ಒಂದು ಏಷ್ಯಾ ಪೆಸಿಫಿಕ್ಕಿನ ಭಾಗದಿಂದ ವಾಪಸ್ ಹೋದರೆ, ನಮಗೆ ಯಾಕಪ್ಪ ಬೇಕು, ನಾವು ವಾಪಸ್ ಹೊಟ್ಟೋಗೋಣ ಅಂತ ವಾಪಸ್ ಹೊಟ್ಟೋಗ್ಬಿಟ್ರೆ ಖಂಡಿತವಾಗಿಯೂ ಕೂಡ ಒಂದು ಗುಂಡು ಹಾರಿಸದೆ ತೈವಾನ್ನ ಅವರು ಮುಷ್ಟಿಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ತೈವಾನಿನ ಒಂದು ವಿವಾದನೂ ಕೂಡ ಶಿ ಜಿನ್ಪಿಂಗಿನ ಒಂದು ಯುಗದಲ್ಲಿ ನಾವು ಪ್ರಮುಖವಾಗಿರುವಂಥ ಒಂದು ಅಂಶ ಅಂತ ನಾವಿಲ್ಲಿ ಪರಿಗಣಿಸ್ಬೋದು. ಮುಂದಿನ ಒಂದು ಮೇಜರ್ ಚಾಲೆಂಜಸ್ ನಾವೇನು ಫೇಸ್ ಮಾಡ್ತಿದ್ದೀವಿ ವಿಶ್ವದಲ್ಲಿ ಅಂತ ಹೇಳಿದಾಗ ಅದು ದಕ್ಷಿಣ ಚೈನಾ ಸಮುದ್ರದ ವಿವಾದಗಳು. ದಕ್ಷಿಣ ಚೈನಾ ಅಂತ ಹೇಳಿದಾಗ ಇಟ್ ಕಂಟೈನ್ಸ್ ಮೆನಿ ಕಂಟ್ರೀಸ್ ವಿಚ್ ಇನ್ಕ್ಲೂಡ್ಸ್ ಚೈನಾ, ಬ್ರುನೈ, ತೈವಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್ ಆ್ಯಂಡ್ ವಿಯೆಟ್ನಾಂ. ಈ ರಾಷ್ಟ್ರಗಳು ಚೀನಾದ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು. ಆದರೆ ಈ ಸೌತ್ ಚೈನಾ ಸೀಲಿರುವಂಥ ಹಲವಾರು ದ್ವೀಪಗಳಿದೆಯಲ್ಲ, ಎಕ್ಸಾಂಪಲ್ ಸ್ಪಾಟ್ಲಿ ದ್ವೀಪ ಆಗಿರ್ಬೋದು, ಪಾರ್ಸಲ್ಸ್ ದ್ವೀಪ ಆಗಿರ್ಬೋದು, ಸ್ಕಾರ್ಬರೋ ಶೋಲ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ಚೀನಾ ನನ್ನದೇ ಅಂತ ಹೇಳ್ತಾ ಇದೆ. ತನ್ನ ಸಾರ್ವಭೌಮತ್ವನ, ತನ್ನ ಸಾವರ್ನಿಟಿನ ಸಾಧಿಸಲಿಕ್ಕೋಸ್ಕರ ಮಿಲಿಟ್ರಿ ಪಡೆಗಳನ್ನು, ಯುದ್ಧದ ವಿಮಾನಗಳನ್ನು, ಯುದ್ಧದ ಹಡಗುಗಳನ್ನು ಪ್ರತಿನಿತ್ಯವೂ ಕೂಡ ತಗೊಂಡು ಹೋಗಿ ಆ ಒಂದು ದ್ವೀಪದ ಮೇಲೆ ತನ್ನ ಬಾವುಟಗಳನ್ನು ಹಾರಿಸಿ ಮಿಲಿಟರಿ ಕೇಂದ್ರಗಳನ್ನು ಸ್ಥಾಪಿಸಿ ಅಲ್ಲಿರುವಂಥ ರಾಷ್ಟ್ರಗಳನ್ನು
ಹೆದರಿಸ್ತಾ ಇದೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಗೌರವವನ್ನು ಕೊಡದೆ ಅದು ತನ್ನದೇ ಆಗಿರುವಂತಹ ರೀತಿಯಲ್ಲಿ ಬಹಳ ಅಗ್ರೆಸಿವ್ ಆಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇಟ್ ಈಸ್ ಎಸ್ಟಿಮೇಟೆಡ್ that 3.37 trillion worth of global trade passes through the South China Sea annually. ವರ್ಷಕ್ಕೆ ಅಷ್ಟೊಂದು $3.37 ಟ್ರಿಲಿಯನ್ ಸಾಮಗ್ರಿಗಳು, ವ್ಯಾಪಾರದ ಒಂದು ಉಪಕರಣಗಳು, ಸಾಮಗ್ರಿಗಳು ಅಥವಾ ಗೂಡ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಸೌತ್ ಚೈನಾ ಸಿಯಲ್ಲೇ ಪಾಸ್ ಆಗಬೇಕದು. 80% ಆಫ್ ಚೈನಾಸ್ ಎನರ್ಜಿ ಇಂಪೋರ್ಟ್ಸ್, ಅದಕ್ಕೆ ಬೇಕಾಗಿರುವಂತಹ ತೈಲಗಳು, ಎಸ್ಪೆಷಲಿ ಈ ಇರಾನು, ಇರಾಕು, ಸೌದಿ ಅರೇಬಿಯಾ, ವೆಸ್ಟ್ ಏಷ್ಯನ್ ಕಂಟ್ರಿಗಳಲ್ಲಿ ಏನು ಬರುತ್ತೋ ತೈಲಗಳು, ಅವೆಲ್ಲವೂ ಕೂಡ ಚೀನಾಗೆ ಬರುವಂಥದ್ದು ಈ ಒಂದು ಮಾರ್ಗದಲ್ಲೇ. 80% ಆಫ್ ಚೈನಾಸ್ ಎನರ್ಜಿ ಇಂಪೋರ್ಟ್ಸ್. 39.5% ಆಫ್ ಚೈನಾಸ್ ಟೋಟಲ್ ಟ್ರೇಡ್ ಪಾಸಸ್ ಥ್ರೂ ಸೌತ್ ಚೈನಾ ಸಿ. ಸುಮಾರು 40% ಚೀನಾದ ವ್ಯಾಪಾರ ನಡೆಯುವಂಥದ್ದು ಈ ಒಂದು ಜಾಗದಲ್ಲೇ, ಈ ಒಂದು ಸಮುದ್ರದ ಮುಖಾಂತರದಲ್ಲೇ. ಅದಕ್ಕೋಸ್ಕರ ಚೈನಾ ಭಾಳ ಅಗ್ರೆಸಿವ್ ಆಗಿ ಈ ದಕ್ಷಿಣ ಚೈನಾ ಸಮುದ್ರ ಏನಿದೆಯೋ ಅದನ್ನು ನನ್ನ ಮುಷ್ಟಿಗೆ ತಗೋಬೇಕು, ನಾನೇ ಅದರ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಅದು ಬಹಳಷ್ಟು ಕಷ್ಟಪಡ್ತಾ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಮತ್ತೊಂದು ಪ್ರಮುಖವಾಗಿ ನೋಡುವಂಥ ಚಾಲೆಂಜಸ್ ಏನು ಅಂತ ಹೇಳಿದ್ರೆ ಅದು ಅಮೇರಿಕಾ ಮತ್ತು ಚೀನಾ ನಡುವೆ ಇರುವಂಥ ಒಂದು ವಿವಾದ. ಡೊನಾಲ್ಡ್ ಟ್ರಂಪ್ರವರು ಬಂದಾದ ಮೇಲೆ ಅವರು ಒಂದು ಮಾಡಿದ್ರು, ಸಂಪೂರ್ಣವಾಗಿ ಚೀನಾ ಜೊತೆ ನಿರ್ಬಂಧಗಳನ್ನು ಹಾಕಿದ್ರು. ನಾವು ಚೀನಾ ಜೊತೆ ವ್ಯಾಪಾರನೇ ಮಾಡೋಕ್ಕೆ ಹೋಗೋದಿಲ್ಲ, ಚೀನಾದ ಹಲವಾರು ಕಂಪನಿಗಳನ್ನ ಬ್ಯಾನ್ ಮಾಡಾಕಿದ್ರು. ಚೀನಾಗೆ ತಲೆ ಕೆಟ್ಟೋಯ್ತಾಗ. ಸೊ ಅದೇ ರೀತಿಯಲ್ಲಿ ಹಲವಾರು ರೀತಿಯಲ್ಲಿರುವಂಥ ವಿವಾದಗಳು ನಾವು ನೋಡ್ತಾ ಇದ್ದೀವಿ. ಅಮೇರಿಕಾ ಮತ್ತು ಚೀನಾ ನಡುವೆ ಆಗುವಂಥ ವಿವಾದಗಳು ಯಾವುದು ಅಂತ ಹೇಳಿದ್ರೆ ಮೂಲವಾಗಿ ತೈವಾನ್ ಎಂಬ ಒಂದು ಚೀನಾದ ಪ್ರಾಂತ್ಯಕ್ಕೆ ಸಂಪೂರ್ಣವಾಗಿರೋ ಸಪೋರ್ಟು ಅಮೇರಿಕಾ ಮಾಡ್ತಾ ಇದೆ. ಜಪಾನಿಗೆ ಸಂಪೂರ್ಣವಾಗಿರುವಂಥ ಸಾಥು ಅಮೇರಿಕಾ ಕೊಡ್ತಾ ಇದೆ. ಮತ್ತು ದಕ್ಷಿಣ ಚೈನಾದಲ್ಲಿ ಏನೇನು ವಿವಾದಗಳಾಗ್ತಿದೆಯಲ್ಲ, ಆ ವಿವಾದಗಳಿಗೆ ಚೈನಾನ ಹೆದರಿಸಲಿಕ್ಕೆ ಅಥವಾ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ತನ್ನ ಸ್ವಾಭಿಮಾನವನ್ನು ತರಿಸ್ಕೊಳ್ಳೋಕ್ಕೋಸ್ಕರ ಅಮೇರಿಕಾ ತನ್ನ ಯುದ್ಧದ ವಿಮಾನಗಳು, ಯುದ್ಧದ ಹಡಗುಗಳು ಸದಾಕಾಲ ಪ್ರತಿನಿತ್ಯವೂ ಕೂಡ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದಾದ ನಂತರ ಚೀನಾದ ಮತ್ತೊಂದು ಪ್ರಮುಖವಾಗಿರುವಂಥ ಗುರಿ ಏನು ಅಂತ ಹೇಳಿದ್ರೆ ವಿಶ್ವದಲ್ಲಿ ನಾನು ಅಮೇರಿಕಾಗಿಂತ ಶಕ್ತಿಶಾಲಿಯಾಗಿರುವಂಥ ರಾಷ್ಟ್ರವಾಗಬೇಕು, ಅಮೇರಿಕನ ಭೇದಿಸಿ ನನ್ನ ಆಧಿಪತ್ಯನ ಸಾಧಿಸಬೇಕು ಎಂಬ ಒಂದು ಚಿಂತನೆ ಹಮ್ಮಿಕೊಂಡಿದೆ. ಇವೆಲ್ಲವೂ ಕೂಡ 2049 ಒಳಗಾದರೆ 100 ವರ್ಷ ಚೈನಾಗೆ ಯಾವಾಗಾಗುತ್ತೋ 100 ವರ್ಷದಲ್ಲಿ ಕಡು ಬಡತನದಿಂದ ಇದ್ದಂತಹ ಚೈನಾ ವಿಶ್ವದ ನಂಬರ್ 1 ಆಗುತ್ತೆ ಅಂತ ಯೋಚನೆ ಶಿ ಜಿನ್ಪಿಂಗ್ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಏನಾದರೂ ಕಷ್ಟ ಬರಬಹುದು ಅಂತ ಹೇಳಿದ್ರೆ ಅದು ಪಾಕಿಸ್ತಾನದಿಂದಂತ ಅಲ್ಲ, ಅದು ಇರುವಂಥದ್ದು ಚೈನಾ. ಸೊ ದಟ್ ಈಸ್ ಅ ರೀಸನ್ ವೈ ಇಂಡಿಯಾ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಚೈನಾ. ಸೊ ಹೀಗೆ ಈ ಒಂದು ಸಂಚಿಕೆಯಲ್ಲಿ ಭಾಳ ಸಂಕ್ಷಿಪ್ತವಾಗಿ ಇವತ್ತಿನ ಚೀನಾದ ಅಧ್ಯಕ್ಷನಾಗಿರುವಂತಹ ಶಿ ಜಿನ್ಪಿಂಗ್ ಅವರ ಸರ್ವಾಧಿಕಾರದ ಚಿಂತನೆಗಳ ಬಗ್ಗೆ ಚಿಂತನೆ ಮಾಡಿದ್ವಿ. ಚೈನಾದ ಕನಸು ಹೇಗಿರಬೇಕು, ಅವರ ಒಂದು ಕನಸು ಅದನ್ನು ನೋಡಿದ್ದೀವಿ. ಅದರ ಜೊತೆಯಲ್ಲಿ ಈ ಒಂದು ಅಧಿಕಾರದಲ್ಲಿ ಯಾವ ರೀತಿಯಾಗಿ ಚೀನಾ ಅತ್ಯಂತ ಅಗ್ರೆಸಿವ್ ಆಗಿ ಎಲ್ಲ ರಾಷ್ಟ್ರಗಳನ್ನು ಗೌರವಿಸದೆ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಹೊರಗೆ ಹಾಕಿ ಯುದ್ಧ ಮಾಡುವಂಥ ವಾತಾವರಣಗಳನ್ನ ಗಂಭೀರವಾಗಿರುವಂಥ ಸೃಷ್ಟಿ ಮಾಡ್ತಿದ್ದಾರೆ ಅಂತ ನಾವಿಲ್ಲಿ ನೋಡಿದ್ವಿ. ಜೊತೆಯಲ್ಲಿ ಆರ್ಥಿಕವಾಗಿ BRI ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಮಾಡಿಕೊಂಡು ಸುಮಾರು 70ಕ್ಕಿಂತ ಹೆಚ್ಚು ರಾಷ್ಟ್ರಗಳೊಡನೆ ಹಣಕಾಸಿನ ರೂಪದಲ್ಲಿ ಸಂಬಂಧಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಥವಾ ಮುತ್ತಿನ ಸರಪಣಿಯ ಮೂಲಕ ಭಾರತವನ್ನು ಮಟ್ಟ ಹಾಕುವಂಥ ಪರಿಸ್ಥಿತಿಗೆ ಕೂಡ ಚೀನಾ ಬರ್ತಾ ಇದೆ. ಜೊತೆಯಲ್ಲಿ
ಒನ್ ಚೈನಾ ಪಾಲಿಸಿ ಅಂತ ತೈವಾನನ್ನು ಇವತ್ತಲ್ಲ ನಾಳೆ ಅದು ನಮ್ಮ ಭಾಗ ಆಗಲೇಬೇಕು ಅಂತ ಬಹಳ ಅಗ್ರೆಸಿವ್ ಆಗಿ ಪ್ರಯತ್ನ ಪಡ್ತಾ ಇದೆ. ಮತ್ತು ಅಮೇರಿಕ ರಾಷ್ಟ್ರದ ಹೆಜಿಮೊನಿಯನ್ನು ಭೇದಿಸಿ ವಿಶ್ವದ ನಂಬರ್ 1 ರಾಷ್ಟ್ರವಾಗಬೇಕು ಅಂತ ಮತ್ತಷ್ಟು ಪ್ರಯತ್ನ ಮಾಡ್ತಾ ಇದೆ. ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.